ಹಾಯ್ ಗಾಯ್ಸ್, ವೆಲ್ಕಮ್ ಟು ಅನಂತ ರಿಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ BA ಹಿಸ್ಟ್ರಿ ಟೆಕ್ಸ್ಟ್ ಬುಕ್ 5 ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾವ್ದು ಇಂಪಾರ್ಟೆಂಟ್ ಲೆಸನ್ಸ್, ಹಾಗೆ ಇಂಪಾರ್ಟೆಂಟ್ ಲೆಸನ್ನಿಂದ ಕೇಳುವಂಥ ಕ್ವಶನ್ಸ್ಗಳು ಯಾವುದು ಅಂತಲೂ ಕೂಡ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ ಅಂತ ಹೇಳ್ತಾ, ಸೊ ಕೊನೆವರೆಗೂ ಎಂಡ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ, ಸೊ ಈ ನಾವು ಒಂದು ಟೆಕ್ಸ್ಟ್ ಬುಕ್ಕಿಂದ ನಾವೇನು ತಿಳ್ಕೊತೀವಿ ಅಂದರೆ, ಏಷ್ಯಾದಲ್ಲಿ ವಸಾಹತು, ಸಾಹಿತ್ಯ ಮತ್ತು ರಾಷ್ಟ್ರೀಯತೆ, ವಿಶೇಷವಾಗಿ ಭಾರತ ಕುರಿತಂತೆ, ಹಾಗೆ ಇತಿಹಾಸ ಅಧ್ಯಯನದ ಮತ್ತು ಸಂಶೋಧನಾ ವಿಭಾಗ. ಸೊ ಇಲ್ಲಿ ನೋಡ್ಬೋದು, ಬ್ಲಾಕ್ 1ರಲ್ಲಿ ಭಾರತದ ಬಗ್ಗೆ, ನಮ್ಮ ಒಂದು ಇಂಡಿಯಾ ಅಲ್ಲಿ ನಾವು ಘಟಕ 1ರಲ್ಲಿ ಘಟಕ 1ರಲ್ಲಿ 10-15 ಮಾರ್ಕ್ಸ್ಗೆ ಕೇಳುವಂಥದ್ದು, ಹಾಗೆ ಘಟಕ 2ರಲ್ಲಿ 10-15 ಮಾರ್ಕ್ಸ್ಗೆ ಕೇಳುವಂಥದ್ದು, ಹಾಗೆ ಇಂಪಾರ್ಟೆಂಟ್. ಹಾಗೆ ಘಟಕ 3 ಕೂಡ ಇಂಪಾರ್ಟೆಂಟ್ 10-15 ಮಾರ್ಕ್ಸ್ಗೆ, ಹಾಗೆ ಘಟಕ 4ರಿಂದ 5 ಮಾರ್ಕ್ಸ್ಗೆ ಕೇಳುವಂಥದ್ದು, ಹಾಗೆ ಘಟಕ 5 ಅದು ಕೂಡ ಇಂಪಾರ್ಟೆಂಟ್, ಹಾಗೆ ಘಟಕ 6 ಅದು ಕೂಡ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲ ಒಂದೊಂದು ಕ್ವಶನ್ ಕೇಳಿರೋದ್ರಿಂದ ನಾನು ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ, ಆಯಿತಾ. ಸೊ ನೆಕ್ಸ್ಟ್ ಬ್ಲಾಕ್ 2ನಲ್ಲಿ ಚೀನಾದ ಬಗ್ಗೆ ಕೇಳಿರುವಂಥದ್ದು. ಸೊ ಘಟಕ 6 ಕೂಡ ಇಂಪಾರ್ಟೆಂಟ್, ಘಟಕ 7 ಕೂಡ ಇಂಪಾರ್ಟೆಂಟ್. ಘಟಕ 8ರಲ್ಲಿ ನಿಮಗೆ 10 ಮತ್ತು 15 ಮಾರ್ಕ್ಸ್ಗೆ ಕೇಳುವಂಥದ್ದು. ಸೊ ನೆಕ್ಸ್ಟ್ ನೋಡೋದಾದರೆ ಘಟಕ 10ರಲ್ಲಿ ನಿಮಗೆ ಅದು ಕೂಡ ಇಂಪಾರ್ಟೆಂಟ್, ಹಾಗೆ ಘಟಕ 11, 12 ಕೂಡ ಇಂಪಾರ್ಟೆಂಟ್. ಸೊ ಘಟಕ 12ರಲ್ಲಿ ನಿಮಗೆ 5 ಮಾರ್ಕ್ಸೇ ಕೇಳುವಂಥದ್ದು. ಸೊ ಬ್ಲಾಕ್ 3ಯಲ್ಲಿ ಬಂದು ಜಪಾನ್ ಬಗ್ಗೆ, ಘಟಕ 14 5 ಮಾರ್ಕ್ಸ್ಗೆ, ಘಟಕ 15 10 ಮಾರ್ಕ್ಸ್ಗೆ, ಹಾಗೆ ಘಟಕ 16 ಕೂಡ ಅದು ಕೂಡ 5, 10, 15 ಮಾರ್ಕ್ಸ್ಗೆ ಕೊಡ್ತಾರೆ. ಹಾಗೆ ಘಟಕ 17 ಕೂಡ ಇಂಪಾರ್ಟೆಂಟ್, ಹಾಗೆ ಘಟಕ 18 10 ಹಾಗೆ 5 ಮಾರ್ಕ್ಸ್ಗೆ ಕೇಳುವಂಥದ್ದು. ನೆಕ್ಸ್ಟ್ ಘಟಕ ಬ್ಲಾಕ್ 4ರಲ್ಲಿ ಆಧುನಿಕ ಭಾರತದಲ್ಲಿ, ಘಟಕ 19 ಇಂಪಾರ್ಟೆಂಟ್, ಹಾಗೆ ಘಟಕ 20 ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ ಕೇಳುವಂಥದ್ದು, ಹಾಗೆ ಘಟಕ 21 ಅದು ಕೂಡ ಇಂಪಾರ್ಟೆಂಟ್, ಹಾಗೆ ಘಟಕ 23 ಹಾಗೆ ಘಟಕ 24 ಕೂಡ ಇಂಪಾರ್ಟೆಂಟ್. ಏನಕ್ಕಂದರೆ ಇಷ್ಟು ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ ಅಂದರೆ, ಅವರು ಪರ್ಟಿಕ್ಯುಲರ್ ಆಗಿ ಎಲ್ಲ ಲೆಸನ್ಸ್ಗಳಲ್ಲೂ ಕೂಡ ಕೊಟ್ಟಿರುವಂಥದ್ದು, ಆಯಿತಾ. ಸೊ ನೀವು ಅನ್ಬೋದು, ಇದೇನಪ್ಪ ನಿಮ್ಮೆಲ್ಲ ಇಂಪಾರ್ಟೆಂಟ್ ಲೆಸನ್ ಅಂತೇಳಿ ಎಲ್ಲನೂ ಓದಬೇಕಾ ಅಂತ. ಸೊ ನೀವೆಲ್ಲನೂ ಓದಿಲ್ಲ ಅಂದ್ರೂ ಕೂಡ, ಸೊ ಇಲ್ಲಿ ನಾನು ಕೆಲವೊಂದನ್ನು ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ, ಕೆಲವೊಂದು 5 ಮಾರ್ಕ್ಸ್ 10 ಮಾರ್ಕ್ಸ್ ಆ ಥರ ಮೆನ್ಷನ್ ಮಾಡಿಲ್ಲ. ಸೊ ನೀವು ಯಾವ ಮೆನ್ಷನ್ ಮಾಡಿದ್ದೀನಿ ಆ ಒಂದು ಲೆಸನ್ಸ್ಗಳನ್ನ ನೀವು ಫೋಕಸ್ ಮಾಡಿದ್ರೂ ಕೂಡ ನೀವು ಒಳ್ಳೆ ಅಂಕಗಳನ್ನ ನೀವು ಗಳಿಸ್ಕೋಬೋದು, ಅರ್ಥ ಆಯ್ತಾ. ಯಾಕಂದರೆ ಇದರಲ್ಲಿ ನಿಮಗೆ ತುಂಬ ಎಲ್ಲ ಲೆಸನ್ಸಲ್ಲೂ ಕೇಳಿರೋದ್ರಿಂದ ನಾನು ಇದೇ ಲೆಸನ್ ಓದ್ಕೊಳ್ಳಿ ಅಂತ ನಾನು ಕೂಡ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಇದೇ ಹಂಗೆ ಓದ್ಕೊಳ್ಳಿ ಅಂತ ಹೇಳಿ ಅಕಸ್ಮಾತ್ ಬರದೇ ಇದ್ದಾಗ ನೀವು ನನಗೆ ಬೈತೀರ, ನೀವು ಹೇಳಿದ್ರಿ ನಾವು ಓದಲಿಲ್ಲ ಅಂತ. ಸೊ ಅದು ಬೇಡ, ಯಾಕಂದರೆ ಇದು ನಿಮಗಾಗಿ ಒಂದು ಏನು ವೀಡಿಯೋ ಮಾಡ್ತಿದ್ದೀನಿ, ಇದು ನನಗೋಸ್ಕರ ನಾನು ಹಾಕ್ಕೊಂಡಂಥ ಇಂಪಾರ್ಟೆಂಟ್ ಲೆಸನ್ಸಿಗೆ ನನಗೂ ಓದೋಕ್ಕೆ ಹೆಲ್ಪ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ, ಹಾಗೆ ನಿಮಗೂ ಕೂಡ ಒಂದು ಹೆಲ್ಪ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ನಾನು ವಿಡಿಯೋ ಮಾಡಿರುವಂಥದ್ದು. ಸೊ ಇವಾಗ ಬನ್ನಿ ನೋಡೋಣ ಯಾವ್ಯಾವ ಲೆಸನ್ನಿಂದ ಏನೇನು ಕ್ವಶನ್ನ ಕೇಳ್ತಾರೆ, ಏನು ನಾನು ಇಂಪಾರ್ಟೆಂಟ್ ಅಂತಂತ ಹಾಕಿದ್ದೀನಿ, ಅದರಿಂದ ಯಾವ್ಯಾವ ಕ್ವಶನನ್ನು ಕೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಬ್ಲಾಕ್ 1ರಲ್ಲಿ ಲೆಸನ್ 1ರಲ್ಲಿ ನೋಡೋದಾದರೆ, 1857ರ ಉತ್ಕ್ರಾಂತಿ ಕಾರಣಗಳು, ಹಾಗೆ ವಿಕ್ಟೋರಿಯಾ ರಾಣಿಯ ಘೋಷಣೆಯಲ್ಲಿ 1857ರ ದಂಗೆಯ ಕಾರಣಗಳನ್ನ ಕೇಳುವಂಥದ್ದು, ಹಾಗೆ ದಂಗೆ ವಿಫಲತೆಯ ಕಾರಣವನ್ನು ಕೇಳ್ತಾರೆ. 10 ಮಾರ್ಕ್ಸ್ಗಾದರೂ ಆಗಿರ್ಬೋದು, ಅಥವಾ 5 ಮಾರ್ಕ್ಸ್ಗಾದರೂ ಆಗಿರ್ಬೋದು, ಅಥವಾ 15 ಮಾರ್ಕ್ಸ್ಗಾದರೂ ಆಗಿರ್ಬೋದು. ಇಲ್ಲಿ ನೋಡಿ, ಇದೆರಡನ್ನ 10 ಮಾರ್ಕ್ಸ್ ಆರ್ 15 ಮಾರ್ಕ್ಸ್ ಕೇಳ್ಬೋದು, ಆಯಿತಾ. ಸೊ ಇವೆರಡು ಕೂಡ ಇಂಪಾರ್ಟೆಂಟ್, ನಾನು ಅವಾಗೆ ಹೇಳಿದಾಗೆ. ಹಾಗೆ ಇನ್ನೊಂದು ವಿಕ್ಟೋರಿಯಾ ರಾಣಿಯ ಘೋಷಣೆ, ಇದನ್ನು 5 ಮಾರ್ಕ್ಸ್ ಕೇಳ್ತಾರೆ. ನೆಕ್ಸ್ಟು ಬ್ಲಾಕ್ 2ನಲ್ಲಿ ರಾಷ್ಟ್ರೀಯ ಬೆಳವಣಿಗೆ ಬಗ್ಗೆ ಕೇಳುವುದು. ನಂತರ ಇದು ಇಂಪಾರ್ಟೆಂಟ್, ರಾಷ್ಟ್ರೀಯತೆ ಬೆಳೆಯಲು ಅಂದರೆ ಕಾಂಗ್ರೆಸ್ ರಾಷ್ಟ್ರೀಯತೆ ಬೆಳೆಯಲು ಕಾರಣದ ಅಂಶಗಳು, ಹಾಗೆ ರಾಜಕೀಯ ಏಕತೆ ಅದ ಅಂಶಗಳು ಅಂದರೆ ಇಷ್ಟನ್ನು ನೀವು ಬರೆದು ಅದ್ರ ಬಗ್ಗೆ ಬರಿಬೇಕಾಗುತ್ತೆ. ನಂತರ ಭಾರತ ರಾಷ್ಟ್ರೀಯ ಚಳವಳಿಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪಾತ್ರದ ಬಗ್ಗೆ ಅಧ್ಯಯನದಲ್ಲಿ ಇದನ್ನು ಬರೀರಿ ಅಂತ 15 ಮಾರ್ಕ್ಸ್ ಕೇಳುವಂಥದ್ದು ಈ ಕ್ವಶನನ್ನು. ಸಮ್ಟೈಮ್ಸ್ 10 ಮಾರ್ಕ್ಸ್ಗೆ ಕಷ್ಟದ ಈಸಿಯಾಗಿ ಕೇಳ್ತಾರೆ, ಕೆಲವೊಂದ್ಸಲ 15 ಮಾರ್ಕ್ಸ್ಗೆ ಈಸಿಯಾಗಿ ಕೇಳ್ತಾರೆ, ಕೆಲವೊಂದನ್ನು 15 ಮಾರ್ಕ್ಸ್ಗೆ ಈಸಿಯಾಗಿ ಕೇಳಿ 10 ಮಾರ್ಕ್ಸ್ ಕಷ್ಟವಾಗಿ ಕೇಳ್ಬೋದು. ಸೊ ಇಲ್ಲಿ ನೋಡ್ಬೋದು, ಘಟಕ 3ರಲ್ಲಿ ರೂಲ್ ಚಳುವಳಿ ಕಾರಣಗಳ ಬಂತು ಸ್ವರೂಪ ಬಗ್ಗೆ ಕೇಳ್ಬೋದು, ಹಾಗೆ ಜಲಿಯನ್ ವಾಲಾಬಾಗ್ ದುರಂತ ಇದನ್ನು 5 ಮಾರ್ಕ್ಸ್ ಕೇಳ್ತಾರೆ. ಇದನ್ನು 10 ಮಾರ್ಕ್ಸ್ ಕೇಳಿದ್ರೆ 5 ಮಾರ್ಕ್ಸ್ ಕೇಳ್ತಾರೆ. ಸೊ ಇದರಲ್ಲಿ ಈ ಒಂದು ಯಾವ ಲೆಸನ್ ಅಪ್ಪ, ಇದು ಲೆಸನ್ 3ಯಲ್ಲಿ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ತೀವ್ರಗಾಮಿಗಳ ಬೆಳವಣಿಗೆ, ಹಾಗೆ ಹೋಮ್ ರೂಲ್ ಚಳುವಳಿ, ಹಾಗೆ ಜಲಿಯನ್ ವಾಲಾಬಾಗ್ ದುರಂತ, ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಭಿನ್ನಾಭಿಪ್ರಾಯ ಬೆಳೆಯಲು ಕಾರಣವೇನು, ಇದನ್ನು 15 ಮಾರ್ಕ್ಸ್ ಕೇಳುವಂಥದ್ದು. ಸೊ ನೆಕ್ಸ್ಟ್ ಘಟಕ 4 ಬಂದರೆ, ಲೆಸನ್ 4ರಲ್ಲಿ ನಿಮಗೆ ರೌಲತ್ ಕಾಯ್ದೆ ಮತ್ತು ಜಲಿಯನ್ ವಾಲಾಬಾಗ್ ದುರಂತ ಬಗ್ಗೆ, ಖಿಲಾಫತ್ ಚಳವಳಿ 5 ಮಾರ್ಕ್ಸ್, ನಾಗರಪುರ ಕಾಂಗ್ರೆಸ್ ಅಧಿವೇಶನ 5 ಮಾರ್ಕ್ಸ್, ಸಹಕಾರ ಚಳವಳಿ 5 ಮಾರ್ಕ್ಸ್, ಚೌರಿ ಚೌರ ದುರಂತ ಇದನ್ನು ಕೂಡ 5 ಮಾರ್ಕ್ಸ್ ಕೇಳುವಂಥದ್ದು. ನಂತರ
ಸೈಮನ್ ಆಯೋಗನ್ನು ಕೂಡ 5 ಮಾರ್ಕ್ಸ್ಗೆ ಕೇಳುವಂಥದ್ದು. ಹಾಗೆ ಕ್ರಿಪ್ಸ್ ಆಯೋಗದ ಬಗ್ಗೆನೂ 5 ಮಾರ್ಕ್ಸ್ಗೆ ಕೇಳುವಂಥದ್ದು. ಹಾಗೆ ಚಲೆ ಚಾವ್ ಚಳುವಳಿನೂ ಕೂಡ 5 ಮಾರ್ಕ್ಸ್ಗೆ ಕೇಳುವಂಥದ್ದು. ಸೊ ಇದರಲ್ಲಿ ನಿಮಗೆ ಜಾಸ್ತಿ 5 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ನಂತರ ಲೆಸನ್ 5 ನಿಮಗೆ ಇನ್ನುಳಿದ ವರ್ಗಗಳ ಚಳುವಳಿಗಳ ಬಗ್ಗೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ, ಹಾಗೆ ಭಗತ್ ಸಿಂಗ್ ಅವ್ರ ಬಗ್ಗೆ, ಚಂದ್ರಶೇಖರ್ ಆಜಾದ್ ಅವ್ರ ಬಗ್ಗೆ ಕೇಳುವಂಥದ್ದು. ಹಾಗೆ ಪೂನಾ ಒಪ್ಪಂದದ ಬಗ್ಗೆನೂ ಕೂಡ ಕೇಳ್ತಾರೆ. ನೋಡ್ಕೊಂಡಿದೆ ಒಟ್ಟಿನಲ್ಲಿ, ಆಯಿತಾ. ಯಾಕಂದರೆ 5 ಮಾರ್ಕ್ಸಿಗೆ ನಮಗೆ ಇದನ್ನೇ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ಇಂಪಾರ್ಟೆಂಟಾಗಿ ಕೊಟ್ಟಿರುವಂಥದ್ದನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನಂತರ ಫಾರ್ವರ್ಡ್ ಬ್ಲಾಕ್ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆನೂ ಕೂಡ ಕೇಳ್ಬೋದು ಈ ಒಂದು 5 ಮಾರ್ಕ್ಸ್ಗೆ. ನೆಕ್ಸ್ಟು ಲೆಸನ್ 6 ಕೋಮುವಾದ ಬೆಳವಣಿಗೆ ಬಗ್ಗೆ ಕೇಳ್ತಾರೆ. ಬ್ರಿಟಿಷರ ಪಾತ್ರ, ಒಡೆದಾಳುವ ನೀತಿ ಮತ್ತು ಕೋಮುವಾದ ಬೆಳವಣಿಗೆ ಕಾರಣಗಳು 10 ಮಾರ್ಕ್ಸ್ 15 ಮಾರ್ಕ್ಸ್ ಕೇಳುವಂಥದ್ದು. ಅಥವಾ ಮುಸ್ಲಿಂ ಲೀಗ್ನ ಸ್ಥಾಪನೆ, ಹಾಗೆ ಕ್ಯಾಬಿನೆಟ್ ಆಯೋಗ, ಇದನ್ನು 5 ಮಾರ್ಕ್ಸ್ಗೆ ಕೇಳುವಂಥದ್ದು. ಸೊ ನಂತರ ಬ್ಲಾಕ್ 2ನಲ್ಲಿ ಚೀನಾದಲ್ಲಿ, ಅಂದರೆ ಚೀನಾ ಒಂದು ಬ್ಲಾಕ್ 2ನಲ್ಲಿ ಚೀನಾದ ಬಗ್ಗೆ ಇರೋದು. ಸೊ ಅದರಲ್ಲಿ ಚೀನಾ ಮತ್ತು ಜಪಾನ್ ಯುದ್ಧದ ಬಗ್ಗೆ ಕೇಳ್ತಾರೆ. ಹಾಗೆ ತಕ್ಷಣದ ಕಾರಣ ಮತ್ತು ಮುಕ್ತದ್ವಾರ ನೀತಿ ಬಗ್ಗೆ ಕೇಳುವಂಥದ್ದು. ನಂತರ ಲೆಸನ್ 8 ಬಕ್ಸರ್ ಒಪ್ಪಂದ 5 ಮಾರ್ಕ್ಸ್ಗೆ ಕೇಳ್ತಾರೆ. ಅವ್ರು 10 ಮಾರ್ಕ್ಸ್ಗೂ ಕೂಡ ಕೇಳ್ಬೋದು. ಹಾಗೆ ಬಕ್ಸರ್ ಕ್ರಾಂತಿಯ ವೈಫಲ್ಯಕ್ಕೆ ಕಾರಣಗಳು, ನಂತರ ಡಾಕ್ಟರ್ ಸನ್ ಎಚ್ ಸೇನ್ ಅವ್ರ ಬಗ್ಗೆ ಕೇಳುವಂಥದ್ದು 5 ಮಾರ್ಕ್ಸ್ಗೆ. ಅದ ನಂತರ ಘಟಕ 11ರಲ್ಲಿ ಮಾವೋ ಸೇತುಂಗ್ ಬಗ್ಗೆ ಕೇಳುವಂಥದ್ದು 5 ಮಾರ್ಕ್ಸ್ಗೆ. ಅವರು 10 ಮಾರ್ಕ್ಸ್ಗೆ ಅದನ್ನು ಅವ್ರ ಬಗ್ಗೆ ಕೇಳೋದಾದರೆ ಮಾವೋ ಸೇತುಂಗ್ ಬಗ್ಗೆ 5 ಮಾರ್ಕ್ಸ್ಗೆ ಕೇಳ್ಬೋದು. ಅಥವಾ ಅವರ 10 ಮಾರ್ಕ್ಸು ಕೇಳ್ಬೋದು. ಏನಂತ, ಅವರ ಆರಂಭದ ಜೀವನವನ್ನು ಕೇಳಬಹುದು. ನಂತರ ರಾಷ್ಟ್ರವಾದಿಗಳ ಮತ್ತು ಕಮ್ಯುನಿಸ್ಟರ ನಡುವೆ ಸಂಘರ್ಷ, ಅಥವಾ ಮಾವೋ ಸೇತುಂಗ್ ಅವ್ರ ಬಗ್ಗೆ ಕೇಳ್ಬೋದು. ನೋಡಿ, ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ ಅಂದಮೇಲೆ ಅದು ಇಂಪಾರ್ಟೆಂಟೇ. ಸೊ ಓದ್ಕೊಳ್ಳಿ, ಸೊ ನೆಗ್ಲೆಕ್ಟ್ ಮಾಡಬೇಡಿ. ಸೊ ನೆಕ್ಸ್ಟ್ ಆದಮೇಲೆ ಮಾವನ ಹೊಸ ಪ್ರಜಾಪ್ರಭುತ್ವ, ಹಾಗೆ ಮಾವೋ ಸೇತುಂಗ್ನ ವ್ಯಕ್ತಿತ್ವ. ಟೋಟಲ್ ಆ ಲೆಸನ್ ಇಂಪಾರ್ಟೆಂಟ್ ಅಂದ್ಕೊಳ್ಳಿ. ಸೊ ನೆಕ್ಸ್ಟು ಲೆಸನ್ 12ರಲ್ಲಿ ಮಂಚೂರಿಯಾ ಪ್ರಕರಣ ಅಥವಾ ಮುಗ್ಡಿನ್ ಪ್ರಕರಣದ ಬಗ್ಗೆ ಕೇಳುವಂಥದ್ದು. ನೆಕ್ಸ್ಟು ಘಟಕ 14ರಲ್ಲಿ ನೋಡೋದಾದ್ರೆ ವಾಷಿಂಗ್ಟನ್ ಸಮ್ಮೇಳನ ಬಗ್ಗೆ ಕೇಳ್ತಾರೆ. ವಾಷಿಂಗ್ಟನ್ ಸಮ್ಮೇಳನ, ಹಾಗೆ ಸಮ್ಮೇಳನವನ್ನು ಕರೆಯಲು ಕಾರಣವಾದ ಅಂಶಗಳನ್ನು ಕೇಳುವಂಥದ್ದು. ನೆಕ್ಸ್ಟ್ ಹಾಗೆ ಲೆಸನ್ 15 ನಿಮಗೆ ಏನಪ್ಪ ಕೇಳ್ತಾರೆ ಅಂದರೆ, ಇಲ್ಲಿ ನೋಡಿ, 2ನೇ ಮಹಾಯುದ್ಧದ ಜಪಾನ್ ಬಗ್ಗೆ ಕೇಳುವಂಥದ್ದು. ಹಾಗೆ ಪಾಶ್ಚಾತ್ಯ ವಸಾಹತುಶಾಹಿ ರಾಷ್ಟ್ರಗಳೊಂದಿಗೆ ಸಂಬಂಧ, ನಂತರ ಅದನ್ನು ಕೇಳ್ತಾರೆ. ಸೊ ಇಂಪಾರ್ಟೆಂಟ್. ಹಾಗೆ ನಂತರ 16ನಲ್ಲಿ ಜಪಾನಿನ ರಾಜಕಾರಣ ಮತ್ತು ವಿದೇಶಾಂಗ ನೀತಿಯ ಬಗ್ಗೆ ಕೇಳುವಂಥದ್ದು ಲೆಸನ್ 16ಇಂದ. ಹಾಗೆ ಲೆಸನ್ 17ಇಂದ ನಿಮಗೆ ಸುಕರ್ನೋ ಮತ್ತು ಸ್ವಾತಂತ್ರ್ಯ ಇಂಡೋನೇಷ್ಯಾ ಬಗ್ಗೆ ಕೇಳ್ತಾರೆ. ಸೊ ನಂತರ ನೋಡ್ಬೋದು, ನಿಮಗೆ 10-15 ಮಾರ್ಕ್ಸ್ ಕೇಳೋದಾದರೆ ಇಂಡೋನೇಷ್ಯಾದ ಇತಿಹಾಸದಲ್ಲಿ ಸುಕರ್ನೋರ ಪಾತ್ರವನ್ನು ಗುರುತಿಸಿ ಅಂತ ಕೇಳ್ತಾರೆ. ಸೊ ನೆಕ್ಸ್ಟ್ ಲೆಸನ್ 18 ನೋಡೋದಾದರೆ ಇಂಡೋ ಚೀನಾದಲ್ಲಿ ರಾಷ್ಟ್ರೀಯತೆ ಬೆಳವಣಿಗೆ, ಹೋ ಚಿ ಮಿನ್ಹನ ಪಾತ್ರ. ವಿಯೆಟ್ನಾಂನಲ್ಲಿ ಹೋ ಚಿ ಮಿನ್ಹ ಪಾತ್ರವನ್ನು ಬರೀರಿ ಅಂತ ಕೇಳುವಂಥದ್ದು. 5 ಮಾರ್ಕ್ಸ್ 10 ಮಾರ್ಕ್ಸ್ ಕೊಡೋರಿಗೆ ಬಿಟ್ಟಿದ್ದು. ಸೊ ನಂತರ ಇನ್ನೊಂದು ಕ್ವಶನ್ನ ಏನು ಕೇಳ್ಬೋದು ಅಂದರೆ ವಿಯೆಟ್ನಾಂನಲ್ಲಿ ಅಮೇರಿಕಾದ ಪಾತ್ರವನ್ನು ಕೇಳುವಂಥದ್ದು. ಸೊ ಇದು ಕೂಡ ಇಂಪಾರ್ಟೆಂಟ್, ಆಯಿತಾ. ಸೊ ನೆಕ್ಸ್ಟ್ ಬ್ಲಾಕ್ 4 ನೋಡೋದಾದರೆ ಮುಸ್ಲಿಮರ ಪ್ರತ್ಯೇಕವಾದ ಬಗ್ಗೆ ಕೇಳ್ತಾರೆ. ನಂತರ ಭಾರತದ ವಿಭಜನೆ ಬಗ್ಗೆ ಕೇಳುವಂಥದ್ದು. ಹಾಗೆ ಭಾರತದ ಉಪಖಂಡ ವಿಭಜನೆ ಮತ್ತು ಸಮಸ್ಯೆಗಳ ಬಗ್ಗೆ, ರಾಜಕೀಯ ಕಾರಣಗಳ ಬಗ್ಗೆ, ಕೋಮು ಗಲಭೆಗಳ ಬಗ್ಗೆ ಕೇಳುವಂಥದ್ದು. ನೆಕ್ಸ್ಟ್ 20ರಲ್ಲಿ ನಿಮಗೆ ಭಾಷಾಧಾರಿತ ರಾಜ್ಯಗಳ ರಚನೆ, ಹಾಗೆ 1950ರ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಬಗ್ಗೆ ಕೇಳುವಂಥದ್ದು. ಸೊ ನಂತರ ಘಟಕ 21ರಲ್ಲಿ ಭಾರತ ಸಂವಿಧಾನ ರಚನೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇಳೋದಾದರೆ ಕೇಳ್ತಾರೆ. ಸೊ ನಾನು ಇಲ್ಲಿ ಮಾರ್ಕ್ ಮಾಡಿಲ್ಲ ಅದರಲ್ಲಿ, ಬಟ್ ಇಂಪಾರ್ಟೆಂಟ್. ಆ್ಯಂಡ್ ಭಾರತದ ವಿದೇಶಾಂಗ ನೀತಿ ಲೆಸನ್ 23
ಪಂಚಶೀಲ ತತ್ವ ಅಲಿಪ್ತ ನೀತಿಯಲ್ಲಿ ನಿಮಗೆ ಅಲಿಪ್ತ ನೀತಿ ಮತ್ತು ಅಲಿಪ್ತ ಚಳವಳಿ ಬಗ್ಗೆ ಹಾಗೆ ಸ್ಟಾರ್ಕ್ ಬಗ್ಗೆ ನಿಮಗೆ 5 ಮಾರ್ಕ್ಸ್ ಕೇಳುವಂಥದ್ದು ಆಯಿತಾ. ಸೊ ಅದೇ ಲೆಸನಿಂದ ನಿಮಗೆ ಭಾರತದ ವಿದೇಶಾಂಗ ನೀತಿಯ ಮುಖ್ಯ ಲಕ್ಷಣಗಳ ಬಗ್ಗೆ ಕೇಳುವಂಥದ್ದು. ನಂತರ ದಿ ಲಾಸ್ಟ್ ಘಟಕ 24ರಲ್ಲಿ ಮಾವೋ ಸೆ ತುಂಗ್ ಅವರ ಟಿಪ್ಪಣಿಯನ್ನು ಕೇಳುವಂಥದ್ದು. ಸೊ ಅಷ್ಟೇ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇಂಪಾರ್ಟೆಂಟ್ ಲೆಸನ್ಸ್ ಆ್ಯಂಡ್ ಆ ಲೆಸನ್ಸಲ್ಲಿ ಕೇಳುವಂಥ ಕ್ವಶನ್ಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸೋಷಿಯಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ ಆಯಿತಾ. ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಲೆಸನ್ಸ್ ವಿತ್ ಯಾಕೆ ಒಂದು ಲೆಸನ್ಸಿಂದ ಏನೇನೆಲ್ಲ ಕ್ವಶನ್ ಕೇಳ್ತಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಸ್ಟೇ ಟ್ಯೂನ್ ಅಂತ ಹೇಳ್ತಾ, ಸೊ ಬಾಯ್, ಟೇಕ್ ಕೇರ್.